ತ್ರಿಕಾಲಜ್ಞಾನಿ ಶರಣ ಮುತ್ಯಾರ ಪುಣ್ಯ ಸ್ಮರಣೆ ನಿಮಿತ್ತ ಲಕ್ಷ ದೀಪೋತ್ಸವದ ಜೊತೆಗೆ ಭವ್ಯ ರಥೋತ್ಸವ. ಜೇವರ್ಗಿ ತಾಲೂಕಿನ ಹೊಳೆಹಂಚಿನಾಳ ಗ್ರಾಮದ ಗ್ರಾಮ ದೇವರಾದ ಮಹಾಸಂತ ತ್ರಿಕಾಲಜ್ಞಾನಿ ಶರಣ ಮುತ್ಯ ಮಹಾರಾಜರ 25ನೇ ವರ್ಷದ ಪುಣ್ಯ ಸ್ಮರಣೆ ನಿಮಿತ್ತ ಲಕ್ಷ ದೀಪೋತ್ಸವ ಹಾಗೂ ಭವ್ಯ ರಥೋತ್ಸವ ನಡೆಯಲಿದೆ ಎಂದು ಶ್ರೀಮಠದ ಮುಖ್ಯಸ್ಥರಾದ ಬಸವರಾಜ ಸೊಪ್ಪಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮದಲ್ಲಿ ಸತತ 1 ತಿಂಗಳಿಂದ ಅಂದರೆ ಜನವರಿ 30ರಿಂದ ಫೆಬ್ರವರಿ 20ರವರೆಗೆ ಲಚ್ಚಾಣ ಸಿದ್ದಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮ ಪ್ರತಿದಿನ ಶ್ರೀ ಮಠದಲ್ಲಿ ರಾತ್ರಿ ಜರುಗುವುದು. ಫೆಬ್ರವರಿ 19ರಂದು ಶರಣ ಮುತ್ಯಾರ ಅಡ್ಡ ಪಲ್ಲಕ್ಕಿ ಮೆರವಣಿಗೆಯು ಗಾಣಗಾಪುರ ಮರಗಮ್ಮ ದೇವಿ ಮಂದಿರಕ್ಕೆ ತೆರಳಿ ಮರುದಿನ ಬೆಳಗ್ಗೆ 6 ಗಂಟೆಗೆ 10 ಹಲವು ವಾದ್ಯಗಳೊಂದಿಗೆ ಹಂಚಿನಾಳ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಠಕ್ಕೆ ತಲುಪುತ್ತದೆ. ನಂತರ ಸಾಯಂಕಾಲ 6 ಗಂಟೆಗೆ ಲಕ್ಷಾಂತರ ಭಕ್ತ ಸಮೂಹದೊಂದಿಗೆ ಭವ್ಯ ರಥೋತ್ಸವ ಜರುಗಲಿದ್ದು ನಂತರ ಲಕ್ಷ ದೀಪೋತ್ಸವ ನಡೆಯಲಿದೆ ಎಂದರು. ಅವರ ಪುಣ್ಯಸ್ಮರಣೆ ನಿಮಿತ್ತವಾಗಿ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 20ರಂದು ಅವರ ಪುಣ್ಯಸ್ಮರಣೆ ಜಾತ್ರೆ ಇರುವುದರಿಂದ ಬೆಳಗ್ಗೆ ಅವತ್ತಿನ ದಿವಸ ಶರಣಮೂರ್ತಿ ಅವರ ಗಾಣಗಾಪುರದಿಂದ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. 12 ಗಂಟೆಯವರೆಗೆ ಶರಣರ ಪಲ್ಲಕ್ಕಿಯನ್ನು ಶ್ರೀಮಠಕ್ಕೆ ತಲುಪಿದ ನಂತರ ಪುರಾಣ ಮಹಾಮಂಗಲಗೊಳ್ಳುವುದು. ತದನಂತರ 5:30ರಿಂದ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೆಯುವುದು. ತದನಂತರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇವೆಲ್ಲ ಕಾರ್ಯಕ್ರಮಗಳ ನಂತರ ರಾತ್ರಿ 10 ಗಂಟೆಗೆ ನಾಡಿನ ಹೆಸರಾಂತ ಕಲಾವಿದರುಗಳಿಂದ ಸಂಗೀತ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ, ಜರುಗ್ತಾ ಇದೆ. ಧರ್ಮಸಭೆ 2:30 ಧರ್ಮಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪೂಜ್ಯಶ್ರೀ ಚೌಡದಾನಪುರ ನರಸೀಪುರದ ಕ್ಷೇತ್ರಗಳ ಜಗದ್ಗುರು ಶಾಂತಭೀಷ್ಮ ಚೌಡಯ್ಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭೆಯನ್ನು ನಡೀತಾ ಇದೆ. ಮತ್ತು ನಾಡಿನ ಸುತ್ತಮುತ್ತಲಿನ ಎಲ್ಲ ಮಠಾಧೀಶರುಗಳ ಸಮ್ಮುಖದಲ್ಲಿ ಮತ್ತು ಶ್ರೀ ಚಂದ್ರಕಾಂತ್ ಪೂಜಾರಿ ಅವರು ಶ್ರೀ ಶರಣಮೂರ್ತಿ ಸಂಸ್ಥಾನ ಮಠ ಇವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಯಾರ್ಯಾರು ಭಾಗಿ ಯಾರ್ಯಾರು ಆಗ್ತಾ ಇದ್ದಾರೆ ಧರ್ಮಸಭೆಗೆ? ಯಾರು ಮಠಾಧೀಶರು, ರಾಜಕೀಯ ನಮ್ಮ ಕ್ಷೇತ್ರದ ಮತ್ತು ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಮತ್ತು KKRD ಅಧ್ಯಕ್ಷರಾಗಿರೋದು ಅವರು ಮತ್ತು ಮಾಜಿ ಶಾಸಕರಾದ ಮತ್ತು ದೊಡ್ಡಪೋಡು ಮತ್ತು ನಮ್ಮ ಕಲಬುರಗಿ ದಕ್ಷಿಣ ಕ್ಷೇತ್ರದ ಅಲ್ಲಂಪ್ರಭು ಪಾಟೀಲು ಮತ್ತು ನಮ್ಮ ಜೇವರ್ಗಿ ತಾಲೂಕಿನ ಎಲ್ಲ ರಾಜಕೀಯ ಮುಖಂಡರು ಮತ್ತು ಸುತ್ತಮುತ್ತಲು ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರು ಈ ಒಂದು ಪುಣ್ಯಕ್ಷೇತ್ರದ ಒಂದು ಧಾರ್ಮಿಕ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗುತ್ತಾರೆ. ಮತ್ತು ನಾಡಿನ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ಅದಾದ ನಂತರ ಇಡೀ ರಾತ್ರಿ ವಿವಿಧ ರೀತಿಯ ಕಲಾ ತಂಡಗಳಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಫೆಬ್ರವರಿ 20ರಂದು ಪೂಲ್ ಮೆರವಣಿಗೆ ಮುಗಿದ ನಂತರದಲ್ಲಿ ನಾಡಿನ ಹೆಸರಾಂತ ಮಠಾಧೀಶರು ಹಾಗೂ ರಾಜಕೀಯ ಧುರೀಣರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಧರ್ಮಸಭೆ ಜರುಗಲಿದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಜೊತೆಗೆ ಸಕಲ ಸೌಲಭ್ಯಗಳಿರುತ್ತದೆ. ಎಲ್ಲರೂ ಜಾತ್ರೆಯಲ್ಲಿ ಭಾಗಿಯಾಗಿ ಶರಣ ಮುತ್ಯ ಮಹಾರಾಜರ ದರ್ಶನ ಪಡೆದು ಪಾವನರಾಗಬೇಕು ಎಂದು ಸದ್ಭಕ್ತರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶರಣ ಮುತ್ಯ ಸಂಸ್ಥಾನ ಮಠದ ವಂಶಸ್ಥರು ಹಾಗೂ ಹೊಳಿಹಂಚನಾಳ ಗ್ರಾಮದ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು.